ಜೂನಿಯರ್ ಎಂಟರ್ ಬಂದು ಒಂದೇ ಸತಿ ರಿಸೆಪ್ಷನ್ ಅವರು ಎಷ್ಟು ಸತಿ ಬರ್ತದೆ ಹೇಳಕ್ಕಿಲ್ಲ. ಇದುವರೆಗೂ ಮಾಡ್ರೆ ಮಾನ್ಸೂನ್ ರೈಡಲ್ಲಿ ಇದೊಂದೇ ರೈಡಲ್ಲಿ ಮಳೆ ಈ ಥರ ನೋಡಿರೋದು. ಇದೇ ಬೆಳ್ಕಲ್ ತೀರ್ಥ ಫಾಲ್ಸ್ ವ್ಯೂ ಪಾಯಿಂಟ್. ವ್ಯೂ ಇನ್ನೂ ಓಪನ್ ಆಗಿಲ್ಲ. ಮಾಡ ಹೋಗೋದಕ್ಕೆ ಅದು ಈ ಹವಾಮಾನ ವೈಪರೀತ್ಯ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಇದು ಔರಂಗ ಜೈನ್ ಟೆಂಪಲ್ ಮುಗಿಸ್ಕೊಂಡು ಕೇಶವನಾಥ ಟೆಂಪಲ್ ಕಡೆ ಹೋಗ್ತಾ ಇದೀವಿ. 68 ಕಿಲೋಮೀಟರ್ ಅಂತೆ. ಅಲ್ಲಿ ಕಲ್ಲೈತೆ ಕೆಳಗಡೆ. ವರಂಗ ಜೈನ್ ಟೆಂಪಲ್ ಮುಗಿಸ್ಕೊಂಡು ನಮ್ಮ ಮುಂದಿನ ಡೆಸ್ಟಿನೇಷನ್ ಆದಂತ ಶ್ರೀ ಕೇಶವನಾಥ ಟೆಂಪಲ್ ಮೂಡುಗಲ್ ಕಡೆ ಹೊರಡ್ತೀವಿ. ಹೆಬ್ರಿ, ಶೇಡಿಮನೆ, ಅಮಾಸೆ ಬೈಲು, ಸಿದ್ದಾಪುರ ಮುಖಾಂತರ ಹೋಗುವಂತ ಈ 60 ಕಿಲೋಮೀಟರ್ ದಾರಿಯುದ್ದಕ್ಕೂ ಎದುರಾಗಿದ್ದು ಮಳೆ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಕೆನ್ನೆಯು ಕೆಂಪಿನ ಗುಲಾಬಿ ಹೂವ, ಕೂದಲು ಹರಡಿದ ನಿನ್ನ ಮುಖವ, ಸುಂದರಿ ನಿನ್ನನೆ ನೋಡುವ ನೆಪವ, ಮಾಡಿದ ದಿನವೂ ನಿನ್ನ ಜಪವ, ಪ್ರೀತಿಗೆ ಎಳೆದಿದೆ ನನ್ನ ನೀನು, ಮನಸ್ಸಲ್ಲಿ ಕನಸಲ್ಲಿ ಜಾರಿದೆ ನಾನು, ಕಣ್ಣಲ್ಲಿ ಹೃದಯವ ಸೆಳೆದಿದ ನೀನು, ನೋಡುತ್ತ ನೋಡುತ್ತ ಬಿದ್ದೆ ನಾನು. ಸಿದ್ದಾಪುರ ಅನ್ನೋ ಊರಿಂದ ಡೈವರ್ಷನ್ಸ್ ಇರೋದ್ರ ಜೊತೆಗೆ ಮೂಡುಗಲ್ಲು ದೇವಸ್ಥಾನ ಹತ್ರ ಆಗ್ತಾ ಇದ್ದಂಗೆನೆ ಆಫ್ ರೋಡ್ ಶುರು ಆಗುತ್ತೆ. ನಿನ್ನ ನೋಟವು ಕೆನ್ನೆಯು ಕೆಂಪಿನ ಗುಲಾಬಿ ಹೂವ, ಕೂದಲು ಹರಡಿದ ನಿನ್ನ ಮುಖವ, ಸುಂದರಿ ನಿನ್ನನೆ ನೋಡುವ ನೆಪವ, ಮಾಡಿದ ದಿನವೂ ನಿನ್ನ ಜಪವ. ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಹೋಗಲ್ಲ. ಇಲ್ಲಿಗೆ ಲಾಸ್ಟ್ ತೋರಿಸ್ತಾ ಇದೆ. ಮೋಸ್ಟ್ಲಿ ನಡ್ಕೊಂಡು ಹೋಗ್ಬೇಕು. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಇದೇ ಟೆಂಪಲ್. ಇದ್ರ ಹಿಂದ್ಗಡೆ ಇರೋದೇ ಕೊಡಚಾದ್ರಿ. ಮಳೆ ಏನ್ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಇದುವರೆಗೂ ಮಾಡ್ರೆ ಮಾನ್ಸೂನ್ ರೈಡಲ್ಲಿ ಇದೊಂದೇ ರೈಡಲ್ಲಿ ಮಳೆ ಈ ತರ ನೋಡಿರೋದು. ಫ್ರೆಂಡ್ಸ್ ನಾ ನೋಡಿದೀನಿ ಫ್ರೆಂಡ್ಸ್. ಒಳಗಡೆ ಈ ರೀತಿ ಇದೆ. ಮಳೆ ಬಂದರೂ ಸ್ವಲ್ಪ ತಿರ್ಬೋದಿದೆ. ಇಲ್ಲಿ ನೋಡ್ರಿ ಮೀನುಗಳು. ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯಲ್ಲಿರುವಂಥ ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಉಡುಪಿ ಸಿಟಿಯಿಂದ ಸುಮಾರು 74 ಕಿಲೋಮೀಟರ್ ಹಾಗೂ ಸಿದ್ದಾಪುರದಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ನೈಸರ್ಗಿಕ ಗುಹೆಯೊಳಗಿನ ಗರ್ಭಗುಡಿಗೆ ಹೆಸರುವಾಸಿಯಾದ ಈ ದೇವಾಲಯವು ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ಸಾಮರಸ್ಯದ ಮಿಶ್ರಣಕ್ಕೆ ಸಾಕ್ಷಿಯಾಗಿದೆ. ಈ ದೇವಾಲಯದ ಪ್ರಮುಖ ಅಂಶವೆಂದರೆ ಅದರ ಗರ್ಭಗುಡಿ. ಇದು ಸುಮಾರು 50 ಅಡಿ ಅಗಲವಿರುವ ನೈಸರ್ಗಿಕ ಗುಹೆಯೊಳಗೆ ಇದೆ. ನೀರು ಅದರ ಆಳದಲ್ಲಿ ಹರಿಯುತ್ತದೆ. ದೇವಾಲಯದೊಳಗೆ ಹರಿಯುವ ನೀರು ನೈಸರ್ಗಿಕ ಕೊಳವನ್ನು ರೂಪಿಸುತ್ತದೆ. ಇದು ವಿವಿಧ ರೀತಿಯ ಮೀನುಗಳಿಗೆ ನೆಲೆಯಾಗಿ ಸ್ಫಟಿಕ ಸ್ಪಷ್ಟ ನೀರಿನಲ್ಲಿ ಮೀನುಗಳು ಈಜುವುದನ್ನು ನೋಡಬಹುದು. ಗುಹೆಯ ಮಧ್ಯಭಾಗದಲ್ಲಿ ಶಿವದೇವರು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡೋ ಸ್ಥಳದಲ್ಲಿ ಒಂದು ಶಿವಲಿಂಗ ಇದೆ. ಶಿವಲಿಂಗ ಅದನ್ನು ಆತ್ಮಲಿಂಗ ಅಂತ ಹೇಳ್ತೇವೆ. ಆ ಶಿವಲಿಂಗ ಸಮೀಪ 7 ನದಿಗಳು ಹುಟ್ಟುತ್ತದೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನಮ್ಮ ಸಿಂಧು, ಕಾವೇರಿ. ಆ ನದಿಗಳಿಂದ ಶಿವನಿಗೆ ಅಭಿಷೇಕ ಆಗಿ ಬರುವಂತ ನೀರದು. ಎಲ್ಲಾ ತಿಂಗಳು 365 ದಿವಸ ನೀರು ಇರ್ತದೆ. ಮೀನು ಹಾಗೆ ಇರ್ತದೆ ಎಲ್ಲಾ ದಿವಸ. ನೀವು ಮಾಡ್ತೀವಿ ಯಾವುದೇ ತಿಂಗಳು ಮಾಡ್ತೀವಿ, ಏಪ್ರಿಲ್ ಮೇ ಯಾವ ತಿಂಗಳು ಬಂದರೂ ನೀರು ಹಾಗೆ ಇರ್ತದೆ. ನೀರು ಒಣಗದೇ ಇಲ್ಲ. ಇದು ಶಿವನ ಕ್ಷೇತ್ರ. ಶಿವನ ನಿರ್ಮಾಣ ಮಾಡಿಕೊಂಡಿದ್ದು, ಶಿವನ ತಪೋಭೂಮಿ. ಇಲ್ಲಿ ಬಂದು ಬೇಡಿದವರಿಗೆ ಮದುವೆ ಆಗದಿದ್ದವರಿಗೆ ಮದುವೆ ಆಗಿದೆ, ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗಿದೆ, ಮನೆ ಇದ್ದಿದ್ದವರಿಗೆ ಮನೆ ಆಗಿದೆ, ವ್ಯಾಪಾರದಲ್ಲಿ ನಷ್ಟ ಆದವರಿಗೆ ವ್ಯಾಪಾರದಲ್ಲಿ ಲಾಭ ಆಗಿದೆ.
ಚಲನಚಿತ್ರ ನಟರಾದ ರಿಷಬ್ ಶೆಟ್ಟಿ ಅವರು ಈ ದೇವಾಲಯಕ್ಕೆ ಆಗಾಗ ಭೇಟಿ ನೀಡುತ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಜೂನಿಯರ್ NTR ಅವರು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದರು. ಜೂನಿಯರ್ NTR ಅವರ ತಾಯಿ ಇದೇ ಊರವರು. ಕುಂದಾಪುರ ಹೌದು, ಜೂನಿಯರ್ NTR ಬಂದು ಒಂದೇ ಸತಿ ರಿಷಬ್ ಶೆಟ್ಟಿ ಅವರು ಅವ್ರು ಎಷ್ಟು ಸತಿ ಬರ್ತೀನಿ ಹೇಳಕ್ಕಿಲ್ಲ. ಅವ್ರಿಗೆ ಆದ್ರೆ ಇಲ್ಲೇ ಇರ್ತಾರಲ್ಲ, ಬರ್ತಾ ಇರ್ತಾರ. ದಿವಸ ಎಲ್ಲ ಬಂದು ಹೋಗಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲ ಬೆಂಗಳೂರು ಊಟನೂ ಸಿಗುತ್ತೆ ಇಲ್ಲೇ. ಅನ್ನ ಸಾರು ಮಜ್ಜಿಗೆ ಕಾಡು ಮಧ್ಯದಲ್ಲಿ ಮುಗೀತು. ಟೆಂಪಲ್ ನೋಡಿ, ಇಲ್ಲಿ ಒಂದು ವಿಷಯ ಐತೆ ಹೇಳ್ತೀನಿ ಬರ್ರಿ ಹೋಗ್ಬೇಕಾದ್ರೆ. ಫುಲ್ ಕಾಮಿಡಿ. ಈಗ ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸು ಬೆಳಕಲ್ ತೀರ್ಥ ಫಾಲ್ಸಿಗೆ ಬಿಡ್ತಾ ಇಲ್ಲ. ಅಲ್ಲಿ ಒಂದು ಹಳ್ಳಿಯಿಂದ ಒಂದು ವ್ಯೂ ಕಾಣಿಸುತ್ತೆ ಫಾಲ್ಸ್ದು. ಅದನ್ನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಸ್ಟೇ ಯಾವ ಕಡೆ ಅಂತ ನೋಡ್ಕೊಂಡು ಹೋಗ್ಬೇಕು. ಎಲ್ಲೂ ನೆಟ್ವರ್ಕ್ ಇಲ್ಲ ಈ ಕಡೆ. ಮ್ಯಾಟ್ರು ಏನು ಹೇಳ್ಬೇಕು ಅಂದರೆ ಅಲ್ಲಿ ಊಟ ಕೊಟ್ಟರು. ನಾವೇನು ಅಂದ್ಕೊಂಡಿದ್ದು, ಅವರು ಒಂದು 4-5 ಸತಿ ಕೇಳಿದ್ರು ಊಟ ತಿಂತೀರಾ ಅಂತ. ನಾವೇನೋ ಹೋಟ್ಲು ಅಂತ ಅಂದ್ಕೊಂಡು ಇಲ್ಲೇ ಹೋಟ್ಲು ಮಾಡಿದ್ದಾರೆ, ಮತ್ತು ಪಕ್ಕದಲ್ಲಿ ಅಂಗಡಿ ಎಲ್ಲ ಇತ್ತಲ್ಲ, ಮೋಸ್ಟ್ಲಿ ಹೋಟ್ಲು ಮಾಡೋವ್ರೆ ಅಂದ್ಬಿಟ್ಟು ಊಟ ಎಲ್ಲ ತಿಂದ್ಬಿಟ್ಟು ಎಷ್ಟಾಯ್ತು ಸರ್ ಅಂದರೆ 40 ರೂಪಾಯಿ ಹೇಳೋರು. 40 ರೂಪಾಯಿ ತಗೊಂಡಿದ್ದು ಚಿಪ್ಸು. ಆ ಚಿಪ್ಸ್ನ ಪ್ರಸಾದದ ಜೊತೆ ನಂಚ್ಕೊಂಡು ತಿಂದ್ಬಿಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲ ಅದು ಹೋಟ್ಲು ಊಟ ಆ ಥರ ಫೀಲ್ ಮಾಡ್ಕೊಂಡು ತಿಂದ್ಬಿಟ್ಟು ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ ಅನ್ನೋ ವಿಷಯನೇ ಗೊತ್ತಿಲ್ಲ ನಮಗೆ. ತಿಂದ್ಬಿಟ್ಟು ಆಮೇಲೆ ಬಿಲ್ ಕೇಳಿದಾಗಲೇ ಗೊತ್ತಾಗಿದ್ದು ನಮಗೆ ಅದು ಕೊಟ್ಟಿದ್ದು ಪ್ರಸಾದ ಅಂತ. ಚಿಪ್ಸ್ ಇರಲಿ, ಅವ್ನು ನಮ್ಮ ಫ್ರೆಂಡ್ ಮುಂದೆ ಹೋಯ್ತಾನಲ್ಲ ಯೋಗೇಶು, ಹಪ್ಪಳ ಇಲ್ವಾ ಅಂತೆಲ್ಲ ಕೇಳ್ಬಿಟ್ಟಿದ್ದ. ಇಲ್ಲಿಂದ ವಾಪಸ್ಸು ಏನೋ 4-5 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಇದು ಆಫ್ ರೋಡು, ಅದನ್ನು ಮುಗಿಸ್ಕೊಂಡು ಬೆಳಕಲ್ ತೀರ್ಥ ಫಾಲ್ಸ್ಗೆ ಮ್ಯಾಪ್ ಹಾಕ್ಕೊಬೇಕು. ಮೂಡುಗಲ್ಲು ಶ್ರೀ ಕೇಶವನಾಥ ಟೆಂಪಲ್ ಇಂದ ಬೆಳಕಲ್ ತೀರ್ಥ ಫಾಲ್ಸ್ ಬರೋದು ಕೊಡಚಾದ್ರಿ ರೀಜನ್ ಅಲ್ಲಿ. ಇಲ್ಲಿ ಟೆಂಪಲ್ಗೆ ನಾವು ಈ ಕಡೆ ಹೋಗಿದ್ದು ರೈಟ್ ಸೈಡ್ ಆಫ್ ರೋಡು. ಇವಾಗ ಇಲ್ಲಿ ಹೋಗ್ಬೇಕು. ಪ್ಲೇಸು ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಬರೋದ್ರಿಂದ ಇಲ್ಲಿ ಯಾವುದೇ ದಾರಿ ತಗೊಂಡ್ರು ನಾವು ಫಾರೆಸ್ಟ್ ಒಳಗಡೆನೆ ಹೋಗ್ಬೇಕಾಗಿರುತ್ತೆ. ಬೆಳಕಲ್ ತೀರ್ಥ ಫಾಲ್ಸ್ ನ ರೂಟ್ ಕಂಡುಹಿಡಿಯೋದು ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿತ್ತು. ಕಂಪ್ಲೀಟ್ ರಿಮೋಟ್ ಪ್ಲೇಸ್ ಆದ್ರಿಂದ ಈ ಏರಿಯಾದಲ್ಲಿ ನೆಟ್ವರ್ಕ್ ಸಿಗೋದು ತುಂಬಾ ಕಷ್ಟ. ಮಳೆ, ಆಫ್ ರೋಡು, ಕಾಡಿನಲ್ಲಿ ಅಲ್ಲಲ್ಲಿ ಬಿದ್ದಂತ ಮರಗಳು, ಆ ಜಾಗ ನಮಗೆ ಫಾರೆಸ್ಟ್ ಒಳಗಡೆ ಕಳೆದೋದ್ವಿ ಅನ್ನೋ ಒಂದು ಅನುಭವ. ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲದೆ ಇರೋದ್ರಿಂದ ಅಲ್ಲಲ್ಲಿ ಸಿಕ್ಕಂತ ಲೋಕಲೈಟ್ನ ಹೆಲ್ಪ್ ತಗೊಂಡು ಮೇನ್ ರೋಡ್ಗೆ ಬಂದು ಕನೆಕ್ಟ್ ಆಗ್ತೀವಿ. ಈ ನದಿ ಪಕ್ಕದಲ್ಲೇ ಬರ್ತಾ ಇದೀವಿ ಆಗ್ಲಿಂದ. ಅಯ್ಯೋ, ಎಲ್ಲ ಮುಚ್ಚೋಗ್ಬಿಡೈತೆ. ಇಲ್ಲಿಂದನೇ ಕಾಣೋದು ಫಾಲ್ಸು. ಒಂದು ಸ್ವಲ್ಪ ಹೊತ್ತು ಕಾಯೋಣ, ವ್ಯೂ ಓಪನ್ ಆಗಂಟ. ಇದೇ ಬೆಳಕಲ್ ತೀರ್ಥ ಫಾಲ್ಸ್ ವ್ಯೂ ಪಾಯಿಂಟ್. ವ್ಯೂ ಇನ್ನೂ ಓಪನ್ ಆಗಿಲ್ಲ, ಫುಲ್ಲು ಫಾಗ್ ಕತ್ಬಿಡೈತೆ. ಆ ಕಡೆ ಒಂದು ಕೊಡಚಾದ್ರಿ ಬೆಟ್ಟ ಟ್ರೆಕ್ಕಿಂಗು. ಇದು ಫಾಲ್ಸ್ ವ್ಯೂ ಪಾಯಿಂಟ್. ಈ ಕಡೆ ವ್ಯೂ ಇನ್ನೂ ಓಪನ್ ಆಗಿಲ್ಲ, ವೆಯ್ಟ್ ಮಾಡೋಣ. ಮೋಡ ಹೋಗೋದಕ್ಕೆ ಅದು ಈ ಹವಾಮಾನ ವೈಪರೀತ್ಯ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿಂದ? 65 ವರ್ಷ ಆತ ಬಂತು. ಕಾಣಿಸ್ತೈತೆ ಇದ್ರಲ್ಲಿ ಕಾಣಿಸ್ತೈತೆ, ಲೈಟ್ ಆಗಿ ಕಾಣಿಸ್ತೈತೆ. ಕೊಡಚಾದ್ರಿ ಇದೆ ಅಲ್ಲ ಆ ಕಡೆ. ತೆಂಗಿನ ಮರ ಇದೆಯಲ್ಲ, ಆ ತೆಂಗಿನ ಮರ ನೇರ ಇದೆ ಅಲ್ಲಿ ಕೊಡಚಾದ್ರಿ ಮೇಲೆ. ಆದ್ರೂ ಪುಣ್ಯ ಮಾಡಿದ್ರಿ ಬಿಡಿ ನೀವು, ಇಂಥ ಜಾಗದಲ್ಲಿ ಬೆಳೆದಿದ್ದೀರ. ಅದು ಅಂದ್ರೆ ಎಂತ ಇದೆ ಇಲ್ಲಿ ಒಂದು ಸಮಸ್ಯೆ ಅಂತ ಗೊತ್ತಾ, ಮಳೆಗಾಲದಲ್ಲಿ ಮಳೆ ಜಾಸ್ತಿ, ಇಲ್ಲಿ ಚಳಿಗಾಲದಲ್ಲಿ ಚಳಿ ಜಾಸ್ತಿ. ಮತ್ತೆ ಫುಲ್ಲು ಫಾಗ್ ಜಾಸ್ತಿನೇ ಆಗ್ತೈತೆ. ವ್ಯೂ ಪಾಯಿಂಟ್ ಮೋಸ್ಟ್ಲಿ ಸಿಗಲ್ಲ, ಟೈಮ್ ಬೇರೆ ಆಗೋಯ್ತು, ಮಳೆ ಬೇರೆ ಬರ್ತೈತೆ, ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ಇನ್ನೊಂದು ಸಲ ಏನಾದ್ರು ಬರೋಣ. ಟೈಮ್ ಲ್ಯಾಬ್ಸ್ ಇಟ್ಟಿದ್ದು, ಅಟ್ಲೀಸ್ಟ್ ಟೈಮ್ ಲ್ಯಾಬ್ಸ್ ಆದ್ರೂ ನೋಡ್ಬೋದು ಇವಾಗ ಅಷ್ಟೇ. ಮಳೆ ಅಂತೂ ಹೆವಿ ಆಗೋಯ್ತು.
ಹುಲಿಕಲ್ ಘಾಟ್ ಹೋಗೋದು ಈಗ ಸದಾ ಬರ್ತೇವೆ. ಬೆಳ್ಕಲ್ ತೀರ್ಥ ಫಾಲ್ಸ್ ವ್ಯೂ ಪಾಯಿಂಟ್ ಇಂದ ಕಮಲಶಿಲೆ, ಹುಲಿಕಲ್ ಘಾಟ್, ಮಾಸ್ತಿಕಟ್ಟೆ ಮುಖಾಂತರ ನಮ್ಮ 2ನೇ ದಿನದ ಸ್ಟೇಗೆ ಹೋಗಿದ್ದು ತೀರ್ಥಹಳ್ಳಿ ಕಡೆಗೆ. ಈ 82 ಕಿಲೋಮೀಟರ್ ಪೂರ್ತಿ ನಮಗೆ ಮಳೆ ಇದ್ದಿದ್ರಿಂದ ತೀರ್ಥಹಳ್ಳಿ ರೀಚ್ ಆದಾಗ ರಾತ್ರಿ 9 ಗಂಟೆ. ಈಗ ಹೋಮ್ ಸ್ಟೇ ಮಾಡಿದ್ದೀವಿ ಇಲ್ಲೇ ತೀರ್ಥಹಳ್ಳಿ ಹತ್ರ. ಸಕ್ಕತ್ತಾಗೈತೆ, ಒಂಥರ ರೆಟ್ರೋ ಸ್ಟೈಲಲ್ಲಿ ಐತೆ ರೂಮ್ಗಳೆಲ್ಲ. ರೆಡ್ ಎಷ್ಟು ಬಿತ್ತು ಮತ್ತೆ ಯಾವ ಲೊಕೇಶನ್ ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ನು ರೂಮ್ ನೋಡೋಣ. ಇಲ್ಲೂ ಇಬ್ರು ಮಲ್ಕೊಬೋದು, ಆರಾಮಾಗಿ ಸ್ಪೇಷಿಯಸ್ ಆಗೈತೆ. ಅದೇ ತರ ಇಲ್ಲಿಬ್ರು ಇರಮ್ಮ ಚಡ್ಡಿ ಹಾಕಿದ್ಯಾ ತಾನೇ? ಇದೊಂದ್ ಸತಿ ಬರ್ತೀನಿ ಮಾಮ್. ಅಯ್ಯೋ ತಿರ್ಗಾ ಟ್ಯಾಂಕ್. ಇಲ್ಲೂ ಇಬ್ರು ಮಲ್ಕೊಬೋದು, ಇಲ್ಲೊಬ್ರು ಮಲಗ್ಬೋದು. ಕರೆಕ್ಟಾಗಿ 5 ಜನಕ್ಕೆ ಐತೆ ಇದು. ಇದು ಮೋಲ್ಡ್ ಅಷ್ಟೇ, ಬೇರೆ ತರನೇ ಮಾಡೋರು. ಡೋರ್ ಆಗಲ್ಲ, ಹಂಗೆ ಓಪನ್ ಮಾಡ್ಕೊಂಡು ಮಾಡ್ಬೋದು. ಹೌದಾ? ಡೋರ್ ಆಗಲ್ವಾ? ಡೋರ್ ಕ್ಲೋಸ್ ಐತೆ ಅಲ್ಲ, ಕ್ಲೀನ್ ಆಗೈತೆ. ಟಿವಿನೂ ಫುಲ್ಲು ಹಳೆ ಟಿವಿ. ಅಲ್ಲೇ ಈ ಕಡೆ ಕಾರಿಡಾರ್ ಈ ತರ ಐತೆ ಕಾರಿಡಾರ್. ಗಾಡಿ ಪಾರ್ಕಿಂಗು ಇದೆ. ನಾನು ಬೆಳಗ್ಗೆ ತೋರಿಸ್ತೀನಿ, ಇನ್ನ ಕತ್ಲು ಇವಾಗ. ಇದು ನಮ್ಮ ಎಂಡ್ ಆಫ್ ಡೇ 2. ಇನ್ನ ಊಟ ತರಕ್ ಹೋಗ್ಬೇಕು. ಟೈಮ್ ಆಗ್ಲೇ 10:15 10:45 ಆಗೈತೆ. ಈ ಎಪಿಸೋಡ್ನ ಇಲ್ಲಿಗೆ ಏನ್ ಮಾಡ್ತೀನಿ. ಇನ್ನು ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ. ಸೂರ್ಯವಂಶದಾಗಿರೋದು ಇಷ್ಟೇ ಜನ. ತೆಗೆಯೋ ಫೋಟೋನ. 1 ನಿಮಿಷ. ಹರಿಯಪ್ಪ ಯಜಮಾನ್ರೆ ನಿಂತ್ಕೋ.